ವಿಶ್ವವಾಣಿ ಟಿವಿಗೆ ಸ್ವಾಗತ. ಬರೀ ನಾವು ಮಾತ್ರ ಅಲ್ಲ ಸಭೆಯನ್ನ ಮಾಡ್ತಿಲ್ಲ, ಬೇರೆಯವರು ಕೂಡ ಸಭೆಯನ್ನ ಮಾಡ್ತಾರೆ. ಹಾಗೆ ನಾವು ಕೂಡ ಸಭೆಯನ್ನ ಮಾಡಿದ್ದೇವೆ. ಇದರಲ್ಲಿ ತಪ್ಪೇನಿದೆ? ನಮ್ಮಲ್ಲಿಯೂ ಕೂಡ ಹಲವಾರು ಸಮಸ್ಯೆಗಳಿವೆ. ಲಿಂಗಾಯತ ಸಮಸ್ಯೆ ಇದೆ. ಇನ್ನು ನನ್ನ ಹೇಳಿಕೆಗೆ ರಾಜಕೀಯ ಬಣ್ಣ ಪಡೆದ್ರೆ ನಾನೇನು ಮಾಡೋಕ್ಕಾಗಲ್ಲ. ವೀರೇಂದ್ರ ಪಾಟೀಲರ ನಂತರ ಲಿಂಗಾಯತರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನೋದನ್ನ ಮಾತ್ರ ನಾನು ಸಭೆಯಲ್ಲಿ ಹೇಳಿದ್ದೇನೆ. ಇನ್ನು ಜನ ನನ್ನ ಬಯಸಿದ್ರೆ ನನ್ನ ಕನಸು ಕೂಡ ಈಡೇರಬಹುದು ಅಂತ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಅಷ್ಟಕ್ಕೂ ಎಂ.ಬಿ. ಪಾಟೀಲ್ ಹೇಳಿದ್ದೇನು? ಇದೇ ಇವತ್ತಿನ ವಿಶೇಷ. ಲಿಂಗಾಯತರ ಕೈಗೆ ಅಧಿಕಾರ. ನಾನು ವೀರೇಶ್ವಾನಂದ್ ಅಂಬಿ. ರಾಜ್ಯ ರಾಜಕೀಯ ಪಾಳೆಯದಲ್ಲಿ ಬಣಗಳ ಬಡಿದಾಟದ ಕಾವು ತಾರಕಕ್ಕೇರಿದೆ. ಒಂದ್ ಕಡೆ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಯತ್ನಾಳ್ ಬಣ, ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಅಂತ ಎರಡು ಬಣಗಳಾಗಿದ್ದು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾ ಮುಂದು ತಾ ಮುಂದು ಅಂತ ಬಡಿದಾಡ್ತಾ ಇದ್ದಾರೆ. ಇದು ಬಿಜೆಪಿ ಕಥೆಯಾದ್ರೆ, ಮತ್ತೊಂದು ಕಡೆಗೆ ಆಡಳಿತ ಪಕ್ಷ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಬಣ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಅಧಿಕಾರಾವಧಿ 50-50 ಅಂತ ಹೇಳಲಾಗ್ತಾ ಇದ್ದು, ನವೆಂಬರ್ ತಿಂಗಳ ಗಡುವು ಅಂತ ವಿಪಕ್ಷಗಳ ನಾಯಕರು ಪ್ರತಿಯೊಬ್ಬರು ಕೂಡ ಇಲ್ಲಿ ಘಂಟಾಘೋಷವಾಗಿ ಹೇಳ್ತಿದ್ದಾರೆ. ವಿಪಕ್ಷಗಳ ಪ್ರಕಾರ ಸಿಎಂ ಸ್ಥಾನಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಮಾತ್ರ ಈ ಬಗ್ಗೆ ಇದೆಲ್ಲವೂ ಕೂಡ ಸುಳ್ಳು ಅಂತಾನು ಹೇಳ್ತಾ ಇಲ್ಲ, ಹಾಗೂ ನಿಜ ಅಂತಾನು ಕೂಡ ಹೇಳ್ತಿಲ್ಲ. ಆದರೆ ಈ ವಿಷಯದ ಬಗ್ಗೆ ತಟಸ್ಥವಾದಂತಹ ಧೋರಣೆಯನ್ನ ಹೊಂದಿದ್ದು, ಎಲ್ಲ ಶಿವನಿಚ್ಛೆ, ದೇವರು ಮನಸ್ಸು ಮಾಡಿದ್ರೆ ಅದು ಕೂಡ ಆಗಿ ಹೋಗುತ್ತೆ ಬಿಡಿ ಅಂತ ಬಹಳ ಜಾಗರೂಕತೆಯಿಂದ ಅತ್ಯಂತ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರವನ್ನ ಕೊಡ್ತಾ ಬರ್ತಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಇನ್ನು ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ ಹಾಗೂ ಗೊತ್ತಿರುವಂತಹ ಒಂದು ಸಂಗತಿ. ಆದರೆ ಇದೀಗ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮಾತ್ರ ಹೊಸ ಅಧ್ಯಾಯ ಶುರುವಾಗಿದೆ. ಅದು ಏನಪ್ಪಾ ಅಂದ್ರೆ, ಸಿಎಂ ಸ್ಥಾನಕ್ಕೆ ಲಿಂಗಾಯತ ನಾಯಕ, ಬಬಲೇಶ್ವರ ಮತಕ್ಷೇತ್ರದ ನಾಯಕ ಹಾಗೂ ಕೈಗಾರಿಕಾ ಸಚಿವರು ಆದಂತಹ ಎಂ.ಬಿ. ಪಾಟೀಲ್ ಸಿಎಂ ರೇಸ್ ಅಲ್ಲಿ ಇದ್ದಾರೆ ಅಂತ ರಾಜ್ಯ ರಾಜಕೀಯ ವಲಯದಲ್ಲಿ ಇದೀಗ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತಿವೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಸಚಿವ ಎಂ.ಬಿ. ಪಾಟೀಲ್ ನೇತೃತ್ವದಲ್ಲಿ ಕೇವಲ ಲಿಂಗಾಯತ ನಾಯಕರ ಸಭೆಯನ್ನ ನಡೆಸಲಾಗಿತ್ತು. ಈ ಸಭೆಯಲ್ಲಿ ಚರ್ಚಿಸಲಾದಂತಹ ವಿಷಯಗಳನ್ನ ಎಷ್ಟು ಗೌಪ್ಯವಾಗಿ ಇಡಲಾಗಿತ್ತು ಅಂದ್ರೆ, ಇಲ್ಲಿಯವರೆಗೆ ಈ ಸಭೆಯ ಬಗ್ಗೆ ಯಾವ ನಾಯಕರು ಕೂಡ ಒಂದು ಮಾತನ್ನು ಕೂಡ ಮಾಧ್ಯಮಗಳ ಮುಂದೆ ತುಟುಕ್ ಪಿಟಿಕ್ ಅಂತ ಬಾಯ್ಬಿಟ್ಟಿರಲಿಲ್ಲ. ಇನ್ನು ಈ ವಿಷಯದ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಉತ್ತರವನ್ನು ನೀಡಿರತಕ್ಕಂತಹ ಸಚಿವ ಎಂ.ಬಿ. ಪಾಟೀಲ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಲಿಂಗಾಯತ ಸಮಾಜದ ಸಮಸ್ಯೆಗಳಿಗಾಗಿ ನಾವು ಸಭೆಯನ್ನ ಮಾಡಿದ್ರೆ ತಪ್ಪಿಲ್ಲ. ಇನ್ನು ನಾವು ಕೂಡ ಯಾವ ಸಮಯದಲ್ಲಿ ಸಭೆಯನ್ನ ಮಾಡ್ತೇವೆ ಎಂಬುದು ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಇನ್ನು ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಪಾಟೀಲ್ ಅವರು, ಅಲ್ರಿ ಲಿಂಗಾಯತರು ಸಭೆಯನ್ನ ಮಾಡಿದ್ರೆ ತಪ್ಪೇನು? ನಮ್ಮಲ್ಲಿಯೂ ಕೂಡ ಹಲವಾರು ಸಮಸ್ಯೆಗಳಿವೆ. ಮೀಸಲಾತಿ ಸಮಸ್ಯೆ ಇದೆ, ವಿಶ್ವಗುರು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಘೋಷಣೆ, ವಚನ ವಿಶ್ವವಿದ್ಯಾಲಯ ಸೇರಿದಂತೆ ವಿವಿಧ ಸಮಸ್ಯೆಗಳು ಕೂಡ, ಇನ್ನೂ ಅನೇಕ ಸಮಸ್ಯೆಗಳನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಹೀಗಂತ ಸಚಿವ ಎಂ.ಬಿ. ಪಾಟೀಲ್ ಮಾಧ್ಯಮಗಳಿಗೆ ಉತ್ತರಿಸಿದ್ದಾರೆ. ಬರೀ ನಾವು ಮಾತ್ರ ಸಭೆಯನ್ನ ಮಾಡಿಲ್ಲ ರೀ, ಬೇರೆಯವರು ಕೂಡ ಸಭೆಯನ್ನ ಮಾಡ್ತಾರೆ. ಹಾಗೆ ನಾವು ಕೂಡ ಸಭೆಯನ್ನ ಮಾಡಿದ್ದೇವೆ. ಇದರಲ್ಲಿ ತಪ್ಪೇನಿದೆ? ಹೀಗಂತ ಸಚಿವ ಎಂ.ಬಿ. ಪಾಟೀಲ್ ತಮ್ಮ ಮಾತಿಗೆ ಸಮರ್ಥನೆಯನ್ನ ಕಂಡುಕೊಂಡಿದ್ದಾರೆ. ಇನ್ನು ನನ್ನ ಹೇಳಿಕೆಗೆ ನೀವು ರಾಜಕೀಯ ಬಣ್ಣವನ್ನ ಪಡೆದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಕೂಡ ಸಿಎಂ ಹುದ್ದೆ ಖಾಲಿ ಇಲ್ಲ. ಇನ್ನು ನಾನು ಸ್ವಯಂ ಘೋಷಿತವಾಗಿ ಸಿಎಂ ಆಗ್ತೇನೆ ಅಂತ ಎಲ್ಲಿಯೂ ಕೂಡ ಅನೌನ್ಸ್ ಮಾಡಿಲ್ಲ, ನನ್ನ ಪರವಾಗಿ ನಾನು ಹೇಳಿಕೊಂಡಿಲ್ಲ ಅಂತ ಇಲ್ಲಿ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಆದರೆ ವಿಷಯ ಇದು ಅಲ್ಲ ವೀಕ್ಷಕರೇ, ವಿಷಯ ಇದು ಅಲ್ವೇ ಅಲ್ಲ. ಅಸಲಿ ಮ್ಯಾಟರ್ ಅಂದ್ರೆ, ಸಚಿವ ಎಂ.ಬಿ. ಪಾಟೀಲ್ರು ಮಾತನಾಡುವ ಭರದಲ್ಲಿ ತಮ್ಮ ಒಳಗಿನ ಮನಸ್ಸಿನ ಮುಖಾಂತರ ಆ ಮಾತನ್ನ ಹೇಳಿದ್ದಾರೆ. ಅದು ಏನಪ್ಪಾ ಅಂದ್ರೆ, ವೀರೇಂದ್ರ ಪಾಟೀಲರ ನಂತರ, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಿಮಗೆ, ವೀರೇಂದ್ರ ಪಾಟೀಲರ ನಂತರ ಲಿಂಗಾಯತರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನೋದನ್ನ ಮಾತ್ರ ನಾನು ಸಭೆಯಲ್ಲಿ ಹೇಳಿದ್ದೇನೆ. ಲಿಂಗಾಯತ ನಾಯಕತ್ವದಲ್ಲಿ 186 ಸೀಟ್ ಬಂದಿದ್ವು. ಆದರೆ ವೀರೇಂದ್ರ ಪಾಟೀಲ್ ಇಳಿಸಿದ ಬಳಿಕ ಕೇವಲ 36 ಶಾಸಕರು ಮಾತ್ರ ಆಯ್ಕೆಯಾದರು. ಹೀಗಾಗಿ ಲಿಂಗಾಯತ ನಾಯಕತ್ವದ ಬಗ್ಗೆ ಹೇಳಿದ್ದೇನೆ ಅಷ್ಟೇ ಅಂತ ಈ ಸಭೆಯಲ್ಲಿ ತಮ್ಮ ಆಂತರಿಕ, ತಮ್ಮ ಒಳಗಿನ ಒಂದು ಮಾತನ್ನ ಇಲ್ಲಿ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಯಾಕಂದ್ರೆ ಈ ಹಿಂದೆ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಇದೇ ಸಚಿವ ಎಂ.ಬಿ. ಪಾಟೀಲ್ ಅವರು, ನಾನು ಒಂದಲ್ಲ ಒಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ಅಂತ ಬಹಳ ವಿಶ್ವಾಸದಿಂದ ಹಾಗೂ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಈಗ ಅಂತಹ ಯಾವುದೇ ಸನ್ನಿವೇಶ ಕಂಡು ಬಂದಿಲ್ಲ.
ಇನ್ನು ನಾನು ಕೂಡ ಹಿರಿಯನಿದ್ದೇನೆ, ಒಂದಲ್ಲ ಒಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನು ಸತೀಶ್ ಜಾರಕಿಹೊಳಿ ಅವರಿಗಿಂತಲೂ ಕೂಡ ಅತ್ಯಂತ ಹಿರಿಯನಿದ್ದೇನೆ. DCM DK ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನಾವೆಲ್ಲರೂ ಕೂಡ ಸಮಕಾಲೀನವರು. ನಮಗಿಂತ RB ದೇಶಪಾಂಡೆ, CM ಸಿದ್ದರಾಮಯ್ಯರು ಹಿರಿಯರಿದ್ದಾರೆ. ಇನ್ನು ಅವರಿಗಿಂತ ನಮ್ಮೆಲ್ಲರಿಗಿಂತಲೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅತ್ಯಂತ ಹಿರಿಯರಿದ್ದಾರೆ. ಹಾಗಾಗಿ ನಾನು ಮುಖ್ಯಮಂತ್ರಿಯಾಗುವುದಾದರೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ವಿಜಯಪುರ ಜಿಲ್ಲೆ ಮತ್ತು ರಾಜ್ಯದ ಜನ ಖುಷಿ ಪಡ್ತಾರೆ ಅಂತ ಸಚಿವ MB ಪಾಟೀಲ್ ಹೇಳಿದರು. ಆದರೆ ಇಲ್ಲಿ ಸಚಿವ MB ಪಾಟೀಲರು CM ಸಿದ್ದರಾಮಯ್ಯ ಅವರ ಬಣದಲ್ಲಿ ಇದ್ರೂ ಕೂಡ ಈ ಹೇಳಿಕೆಯನ್ನು ಕೊಟ್ಟಿರುವುದು ಒಂದು ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಮತ್ತ DKಶಿ ಬಣದಲ್ಲಿ ಹಳೆ ಮೈಸೂರು ಬಣದ ಶಾಸಕರು ಆಗಾಗ ಕೆಲವೊಂದಿಷ್ಟು ರಹಸ್ಯ ಮೀಟಿಂಗ್ನ ಮಾಡುವಲ್ಲಿ ಅತ್ಯಂತ ಬ್ಯುಸಿಯಾಗಿರ್ತಾರೆ. ಅದೆಲ್ಲರೂ ಕೂಡ ಗೊತ್ತಿರತಕ್ಕಂತಹ ಮಾಹಿತಿ. ಇಲ್ಲಿ ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಹಿಂದೂ ಸಮುದಾಯದ ಗಮನವನ್ನು ಸೆಳೆಯಲು, ಇಟ್ ಮೀನ್ಸ್ ಮುಂಬರ್ತಕ್ಕಂತಹ ಚುನಾವಣೆಗಳಲ್ಲಿ ಹಿಂದೂ ಮತಗಳನ್ನು ತಮ್ಮ ಒಂದು ತೆಕ್ಕೆಗೆ ತೆಗೆದುಕೊಳ್ಳಲು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರಯಾಗ್ರಾಜ್ನ ಕುಂಭಮೇಳ, ಶಿವರಾತ್ರಿಯ ಹಿನ್ನೆಲೆ ಸದ್ಗುರು ಅವರ ಜೊತೆಗೆ ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಹಾಗೂ ಬೆಂಗಳೂರಿನ ಸ್ಯಾಂಕಿಕೆರೆಯಲ್ಲಿ ಕಾವೇರಿ ನದಿಗೆ ಮಹಾ ಆರತಿ ಕಾರ್ಯಕ್ರಮ, ಹೀಗೆ ವಿವಿಧ ಹಿಂದೂ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ DCM DK ಶಿವ ಅವರು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕಾಂಗ್ರೆಸ್ನ ಇತರ ನಾಯಕರು ಹುಬ್ಬೇರಿಸುವಂತೆ, ಎಲ್ಲರೂ ಕೂಡ ಇದೀಗ DKCಯತ್ತ ನೋಡುವಂತೆ DKCಯ ಹಾದಿ ಅಷ್ಟೊಂದು ಬಹಳಷ್ಟು ಸ್ಪಷ್ಟವಾಗಿ ಹೋಗ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ವೀಕ್ಷಕರೇ, ಇದೀಗ ಸಚಿವ MB ಪಾಟೀಲ್ CM ರೇಸ್ನಲ್ಲಿ ಇದ್ದಾರೆ ಅಂತ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಿವೆ. ಈ ಕುರಿತು ಸಚಿವ MB ಪಾಟೀಲ್ರನ್ನ ಪ್ರಶ್ನೆ ಮಾಡಿದರೆ, ನೋಡಿ ನಮ್ಮಲ್ಲಿ CM ಸೀಟ್ ಖಾಲಿ ಇಲ್ವೇ ಇಲ್ವಾ ಅಂತ ಮಾಧ್ಯಮಗಳಿಗೆ ಹೇಳ್ತಾ ಬಂದಿದ್ದಾರೆ. ಇನ್ನು ಅತ್ತ ಶಿವಾನಂದ ಪಾಟೀಲ್ ಹೇಳಿರಬಹುದು, ನಾನು JDS ಪಕ್ಷದಿಂದ ಬಂದಿದ್ದೇನೆ, CM ಆಗಲು ಚಾನ್ಸೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ. ಆದರೆ ಒಂದು ಗೊತ್ತಿರಲಿ, ನಮ್ಮ ಜನರು ಬಯಸಿದ್ರೆ ನನಗೂ CM ಆಗುವ ಆಸೆ ಇದೆ, ಅದು ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೂ ಕೂಡ ಆಗಬಹುದು ಅಂತ ಹೇಳಿದ್ದಾರೆ. ಇನ್ನು ಅತ್ತ DCM DK ಶಿವಕುಮಾರ್ ನಾನು CM ಆಗ್ತೀನಿ ಅಂತ ಎಲ್ಲೂ ಕೂಡ ಬಹಿರಂಗವಾಗಿ ತುಟುಕ್ ಪಿಟಿಕ್ ಅಂತ ಹೇಳದೆ ಇದ್ರೂ ಕೂಡ CM ಆಗೋದು ಏನೆಲ್ಲ ತಯಾರಿ ಬೇಕೋ ಆ ಎಲ್ಲ ತಯಾರಿಗಳನ್ನು ಒಂದು ಎಲೆಮೆರೆಕಾಯಿಯಂತೆ ತೆರೆಯ ಹಿಂದ್ಗಡೆ ಆ ಕಸರತ್ತನ್ನ ಮಾಡ್ತಾನೆ ಬಂದಿದ್ದಾರೆ. ಇದೆಲ್ಲದರ ಮಧ್ಯೆ CM ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವುದಾಗಿ ಸುಳಿವನ್ನ ಕೊಟ್ಟಿದ್ದಲ್ಲದೆ ಮುಂದಿನ ಬಜೆಟ್ ಅನ್ನು ಕೂಡ ನಾನೇ ಮಂಡಿಸುತ್ತೇನೆ ಅಂತ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಸಚಿವ MB ಪಾಟೀಲ್ CM ಆಗುವ ಕನಸು ಅದ್ಯಾವಾಗ ನನಸಾಗುತ್ತೋ ಅಥವಾ ಕಂಡಿರುವಂತಹ ಕನಸು ಕನಸಾಗಿಯೇ ಉಳಿಯುತ್ತಾ? ಕಾದಷ್ಟೇ ನೋಡಬೇಕಾಗತ್ತೆ. ಯಶದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.